ವ್ಯಾಪಕ ಭ್ರಷ್ಟಾಚಾರ ತುಂಬ ತುಳ್ಕೈತಿ. ಈಗ ಎಲ್ಲ ಮಂತ್ರಿಗಳು ದುಡ್ಡು ಮಾಡಕ್ಕೆ ನಿಂತಾರ. ಭ್ರಷ್ಟಾಚಾರ ಏನು ಒಂದು ಅದ್ರದ್ದು ಇದು ಮೀರಿಬಿಟ್ಟೈತಿ. ಬಿ ಜೆ ಪಿ 40% ಎತ್ತಿದ್ರು, ಇವ್ರು 60% ಬಂದಾರೆ. ನಾವು ಕಾಂಟ್ರಾಕ್ಟ್ರ್ ಕೇಳ್ರಿ, ಉರುಳು ಹಾಕೊಳಕತ್ತಾರ ಪಾಪ ಅವರು. ಕಾಂಟ್ರಾಕ್ಟರ್ ಬಿಲ್ ಆಗಲ್ಲ, ಈಗ ಅವು ತಮ್ಮ ಮನೆ ಮಠ ಮಾರಿ ಸಾಲ ತುಂಬೋ ಪರಿಸ್ಥಿತಿ ಬಂದದ. ಇದು ಏನೋ ಇವತ್ತು ರಾಜ್ಯದಲ್ಲಿ ಎಲ್ಲರೂ, ಮುಖ್ಯಮಂತ್ರಿ ಹಿಡಿದು ಎಲ್ಲರೂ ಭ್ರಷ್ಟಾಚಾರಕ್ಕೆ ನಿಂತುಬಿಟ್ಟಾರೆ. ಒಂದು ವರ್ಗಾವಣೆ ಪುಕ್ಕಟ್ ಆಗೋದಿಲ್ಲ, ಎಲ್ಲ ಟ್ಯಾಕ್ಸ್ಗಳನ್ನ ಏರಿಸ್ತಾ ಇದ್ದಾರೆ. ಇವತ್ತು ನೋಡ್ರಿ, ಸ್ಟ್ಯಾಂಪ್ ಡ್ಯೂಟಿ ಯಾರು ಸಾಲ ತೊಗೋಬೇಕಾದ್ರೆ ಬ್ಯಾಂಕ್ನಾಗ ಅವ್ರದ್ದು ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚು ಮಾಡ್ಯಾರ. ಇವರು ಒಂದು ಕಡೆ ಜನರ ಮೇಲೆ ಹೇರ್ಲಾಕತ್ತಾರೆ, ಇನ್ನೊಂದು ಕಡೆ ಪುಕ್ಕಟ್ ಕೊಟ್ಟಿನಿ, ಗ್ಯಾರಂಟಿ ಕೊಟ್ಟಿನಿ. ಏನು ಗ್ಯಾರಂಟಿ ತೊಗೊಂಡು ಏನು ಮಾಡೋದು? ಅದು ಅದಕ್ಕೆ ಯಾವ ಬಿಲ್ ಆಗ್ತಾ ಇಲ್ಲ. ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ ಮಾಡ್ಕೊಳಕತ್ತಾರೆ. ಕರ್ನಾಟಕದಲ್ಲಿ ಹಿಂದೂಗಳ ರಕ್ಷಣೆ ಇಲ್ಲ. ಎಲ್ಲ ಹಿಂದೂ ಕಾರ್ಯಕರ್ತರು ರಾತ್ರಿ 12-1ಕ್ಕೆ ಪೊಲೀಸರು ಹೋಗಿ ಅವ್ರನ್ನ ದಬ್ಬಾಳಿಕೆ ಮಾಡಿ ಎಬ್ಬಿಸ್ತಾರೆ. ಅವರು ಇದು ಕೇಳ್ತಾರೆ. ಮೊನ್ನೆ ಕೋರ್ಟ್ ಆದೇಶ ಮಾಡಿದತ್ತ ರಾತ್ರಿ ಹೋಗಬಾರ್ದತ್ತ. ಗಿರೀಶ್ ಭಾರದ್ವಾಜನೋ ಸಾಮಾಜಿಕ ಕಾರ್ಯಕರ್ತ ಮಾಡಿದ್ರಿಂದ ಪಾಪ ಪೊಲೀಸರದ್ದೇನು ತಪ್ಪಿಲ್ಲ. ನಿಮಗೆ ಅಲ್ಲಿ ಏನು ಕ್ರಿಕೆಟ್ ಯಾವುದು ಏನು ಕೊಡೋಕೆ ಯಾಕಪ್ಪದು? ಹಾಂ, ಅವ್ರು ಏನು ಪೊಲೀಸರು ಏನು ರಿಪೋರ್ಟ್ ಕೊಟ್ಟಿದ್ರು? ನಮ್ಮ ಸೆಕ್ಯೂರಿಟಿ ಆಗೋದಿಲ್ಲ, ನಮಗೆ ತೊಂದರೆ ಯಾಕೆ? ಹೌದು, ಪೊಲೀಸ್ ಇಲಾಖೆ ಏನು ಹೇಳ್ತದೆ ನಾವು ಕೇಳಬೇಕು. ವಿದೌಟ್ ಸೆಕ್ಯೂರಿಟಿ ಅವ್ರು ನೋಡ್ರಿ, ಬೇರೆ ಬೇರೆ ಕಡೆ KSRP ತರಿಸ್ಬೇಕು, ಬಟಾಲಿಯನ್ ತರಿಸ್ಬೇಕು. ಯಾಕಂದ್ರೆ ಲಕ್ಷಗಟ್ಟಲೆ ಮಂದಿ ಕೊಡ್ತಾರಂದ್ರೆ ಒಬ್ಬ ADGP ರ್ಯಾಂಕ್ದವರು ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಮಾಡ್ತೀರಿ. ನಿಮ್ಮ ಮಾನ ಮರ್ಯಾದೆ ಐತೆ? ಒಬ್ಬ ಒಳ್ಳೆಯ ಅಧಿಕಾರಿ ಅವರು, ದಯಾನಂದ, ನಮ್ಮ ಬಿಜಾಪುರ SP ಇದ್ದರು, ಭಾರಿ ಒಳ್ಳೆಯ ಅಧಿಕಾರಿ. ನಾವು ನೋಡಿದ್ದೀವಿ ಅವ್ರನ್ನ. ಅಂಥ ಅಧಿಕಾರಿನೂ ಒಬ್ಬ ಆ ರ್ಯಾಂಕಿಗೆ ಹೋದಂಥ ಅಧಿಕಾರಿ ನೀವು ಸಸ್ಪೆಂಡ್ ಮಾಡ್ತೀರಿ. ಅಲ್ಲಿ ಇವ್ರನ್ನ ಕಮಿಷನರ್ ಸಸ್ಪೆಂಡ್ ಮಾಡ್ತೀರಿ. ಮತ್ತು ಇವ್ರು ತಳಗಿನ 3-4 ಮಂದಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರಿ. ಸಸ್ಪೆಂಡ್ ಆಗಬೇಕಾಗಿದ್ದು ಸಿದ್ದರಾಮಯ್ಯ, DK ಶಿವಕುಮಾರ್. ನಿಮ್ಮ ಮಕ್ಕಳ ಮೊಮ್ಮಕ್ಕಳ ವೈಭವೀಕರಣ ಮಾಡ್ಲಿಕ್ಕೆ ವಿಧಾನಸಭೆ ಅಂದರೆ ನೀವು ಸಿದ್ದರಾಮಯ್ಯ ವಿಧಾನಸಭೆ ಮೆಟ್ಟಲ್ತನ ಅಟ್ಟೆ ಮುಖ್ಯಮಂತ್ರಿ ಅದಾರ. ಇವು ನಾನು ಮೆಟ್ಟಲ್ತನ ಅಟ್ಟೆ ನಾಚಿಕೆ ಆಗ್ಬೇಕು. ಇಡೀ ಕ್ರಿಕೆಟ್ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿ ನಮ್ಮ ವಿಧಾನಸಭೆ ಮೆಟ್ಟಲ್ಕೋ ಅಂದಾಗ ಇದನ್ನು ಯಾವುದೂ BJP ಹೋರಾಟ ಮಾಡುವಂಥ ನೈತಿಕತೆ ಕಳ್ಕೊಡೋದು. ಯಾಕಂದ್ರೆ ಸಿದ್ದರಾಮಯ್ಯ, DK ಶಿವಕುಮಾರ್ ಹೇಳ್ತಾರೆ ವಿಜೇಂದ್ರಗೆ, ನೀ ಏನಾರ ಹೋರಾಟ ಮಾಡಿದಂದ್ರೆ ನಿನ್ನ ಅಪ್ಪಂದು ಪೋಕ್ಸೋ ತೆಗಿತೀವಿ, ನೀ ಏನು ನಿಮ್ಮ ಅಪ್ಪನ ಸೈ ಡೂಪ್ಲಿಕೇಟ್ ಮಾಡಿಲ್ಲ ಅದನ್ನು ತೆಗಿತಂತ ಫೈಲ್ ಹಿಂಗೆ ವಾಟ್ಸಪ್ನಾಗ ಕಳಿಸ್ಬಿಡ್ತಾರೆ. ಇಲ್ಲ ಸರ್, ಸುಮ್ಮನೆ ಮೇಲಿಂದ ಭಾಳ ಪ್ರೆಷರ್ ಇದೆ ಸರ್, ನಮ್ಮ ಮಗ ಯತ್ನಾಳ್ ಒಂದು ಭಾಳ ನಮ್ಗೆ ಬೈತಾ ಇದ್ದಾನೆ, ಅದಕ್ಕೆ ನೀವು ಮಾಡ್ತಾಯಿದ್ದೀವಿ ಸರ್ ಅಂತಾರೆ.